ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬ್ಯಾಟರ್ ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಪಡ್ಡು ಅಥವಾ ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ 1.5 ಕಪ್ ಅಷ್ಟು ಉದ್ದಿನಬೇಳೆ ತೊಗೋತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಂತರ ಸೇಮ್ ಗ್ಲಾಸಲ್ಲಿ ನಾನು 4 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ. ಅಕ್ಕಿ ತೊಗೊಂಡು ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೋಡಿ, ಇವಾಗ ಅಕ್ಕಿ ತೊಳೆದಿದ್ದೀನಿ. ಇದಕ್ಕೆ ವಾಟರ್ ಆ್ಯಡ್ ಮಾಡಿ 6 ಅವರ್ಸು ನೆನೆಸ್ಬೇಕು. ನಂತರ ಉದ್ದಿನಬೇಳೆನೂ ತೊಳೆದಿಟ್ಕೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಮೆಂತ್ಯ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಅದು ತೊಳೆದಿಟ್ಕೊಂಡು ಇದಕ್ಕೂ ವಾಟರ್ ಆ್ಯಡ್ ಮಾಡಿಬಿಟ್ಟು 6 ಅವರ್ಸ್ ಇದನ್ನು ನೆನೆಸ್ಕೋತಾ ಇದ್ದೀನಿ. ನಾನಿಲ್ಲಿ 1 ಹಿಡಿ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಕೂಡ ಅಷ್ಟೇ ತೊಳ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು 15 ಮಿನಿಟ್ಸ್ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಇವಾಗ ನಾವು ಗ್ರೈಂಡ್ ಮಾಡ್ಕೋತೀವಿ ಅನ್ನೋವಾಗ 15 ಮಿನಿಟ್ಸ್ ಮುಂಚೆ ಅವಲಕ್ಕಿ ನೆನೆಸ್ಕೊಂಡ್ರೆ ಸಾಕು. ಈಗ ನೋಡಿ, ಇದು ನೆಂದಿದೆ. ಸೊ ಇವಾಗ ನಾನು ಮಿಕ್ಸಿಗೆ ಜಾರ್ಗೆ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ನಾನಿವಾಗ ಉದ್ದಿನಬೇಳೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದೇ ಜಾರ್ಗೆ ಅಕ್ಕಿ ಮತ್ತು ಅವಲಕ್ಕಿ ಏನು ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಆ ರುಬ್ಕೊಂಡಿರೋದನ್ನು ನಾವು ಉದ್ದಿನಬೇಳೆ ಹಾಕಿದ್ವಲ್ಲ ಅದಕ್ಕೇ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಸಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಓವರ್ನೈಟ್ ಇಡಬೇಕು. ಓವರ್ನೈಟ್ ಇಟ್ಟರೆ ನೆಕ್ಸ್ಟ್ ಡೇ ಅಷ್ಟರಲ್ಲಿ ನೋಡಿ ಈ ಥರ ಫರ್ಮೆಂಟ್ ಆಗಿರುತ್ತೆ. ಹುಳಿ ಬಂದಿದೆ ಇದು.